ಹ್ಞೂ ಒಳಗಡೆ ಆಫ್ ಆಗಿತ್ತು, ಆಫ್ ಆಗಿತ್ತು ಬಿಡ್ರಿ. ಕೂಡ್ಲಿ ದೇವಸ್ಥಾನ ಹಣ ಬರ ಇದು. ಸರಿ ಆಯ್ತು ಹೊಡಿ ಕೂಡ್ಲಿಗೆ ಅತ್ಲಿಗೆ. ಮುನ್ನದ ಹೊಸ ಗಾಡಿ. ಶ್ರೀ ಕ್ಷೇತ್ರ ಕೂಡ್ಲಿಗೆ ಸ್ವಾಗತ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಯಾರ್. ಎಲ್ಲೋಗಿದೆ ಇವೆಲ್ಲ ಮಾಡಿ ನಮ್ಮ ಮಾನ ಎಲ್ಲ ಕಳಿಬೇಡಿ. ಇದ್ರೆ ತಾನೆ ಆಗಿತ್ತು. ಎಲ್ಲಿ ಬಾ ಒಲಿ. ಮುನ್ನ ಹೊಸ ಬೈಕು. ಸುಮ್ಮನೆ ಕರೆದೆ ಇನ್ನು ಕುತ್ಕೊಂಡು ಏನು ಮಾಡ್ತೀರ ಅಂತಂದು. ಹೊಸ ಗಾಡಿ. ಇದು ಗಾರ್ಡನ್ ಬೆಲ್ ಕೊಟ್ಬಿಟ್ಟವ್ರ ಯಾರೋ. ಹುಡುಗಿ ಯಾರು ಮುನ್ನ ಕೊಟ್ಟಿದ್ದು? ಅಲರ್ಸ್ ಮುನ್ನ 2 ಸಲ ಏನು ಸೌಂಡ್ ಬರ್ತಿದ್ದಲ್ಲ. ಬಿದ್ದರೆ ನಾನು. ಸರಿ ಆಯ್ತು ಹೊಡಿ ಕೂಡ್ಲಿಗೆ ಅತ್ಲಿಗೆ. ದೇವಸ್ಥಾನ ಹತ್ತನೇ ಅದು. ನಾನು ಅವ್ರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಗುಡ್ಡೆ ಕಲ್ಲಿಗೆ ಹೋಗ್ಬಿಟ್ಟವ್ರಂತೆ. ನೀನು ಪರ್ಫೆಕ್ಟಾಗಿ ಸೂಟ್ ಆಗ್ತದೆ ಗಾಡಿ ಇದು. ಅಯ್ಯೋ ಯಮಗಳ ಥರ ಬರ್ತಿರಲ್ರ ಎಲ್ಲ ಒಟ್ಟಿಗೆ ಮೈ ಮೇಲೆ. 4:30 ಆಗಿದೆ. ಭದ್ರಾಪುರ ಬೀರ್ನಳ್ಳಿ ಕ್ರಾಸ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಆ ಗಾಡಿ ಕೊಟ್ಟು ನಾವು ಓಡಿಸ್ತೀನಿ. ಮುನ್ನದ ಹೊಸ ಗಾಡಿ. ಮುನ್ನ ವೆಯ್ಟ್ ಇಲ್ಲಲ್ಲ ಮುನ್ನ, ಸಖತ್ತಾಗಿದೆ ಅಲ್ಲ. ಆರಾಮಾಗಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ಬೋದು. ಅದು ಅಯ್ಯಯ್ಯಪ್ಪ ನಂಗೆ ಬೇಡ, ಜೀವನನೇ ಬೇಡ ಅನಿಸ್ತತೆ. ಶ್ರೀ ಕ್ಷೇತ್ರ ಕೂಡ್ಲಿಗೆ ಸ್ವಾಗತ. ಈ ಸೈಡ್ ನೀರಿರೋಕ್ಕೆ ಮುನ್ನ ಎಲ್ಲೆಲ್ಲ ನೋಡಿ ಆರಾಮಾಗಿ ಭತ್ತ ಹಾಕಂತಾರೆ. ಈ ಟೈಮಲ್ಲೂ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಆದರೂ ಭತ್ತ ಹಾಕಂತಾರೆ. ಶ್ರೀ ಕ್ಷೇತ್ರ ಕೂಡ್ಲಿ ಶಿವಮೊಗ್ಗದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದ್ದು, ಬೆಂಗಳೂರು ನಗರದಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿರುವ ಪುರಾತನ ಮತ್ತು ಪವಿತ್ರ ಕ್ಷೇತ್ರವಾಗಿದೆ. ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವಾಗಿರುವ ಈ ಸ್ಥಳದಲ್ಲಿ 2 ನದಿಗಳು ಸೇರಿ ತುಂಗಭದ್ರಾ ನದಿಯಾಗಿ ಹರಿಯುತ್ತವೆ. ಇಲ್ಲಿ ಸಂಗಮೇಶ್ವರ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ, ಚಿಂತಾಮಣಿ ನರಸಿಂಹ ದೇವಸ್ಥಾನ ಹಾಗೂ ಇತರೆ ಪುರಾತನ ದೇವಾಲಯಗಳಿವೆ. ವಿಶೇಷವಾಗಿ ರಾಮೇಶ್ವರ ದೇವಸ್ಥಾನವು ಹೊಯ್ಸಳ ಕಾಲದ ಶೈಲಿಯಲ್ಲಿ ನಿರ್ಮಿತವಾಗಿದೆ ಹಾಗೂ ಇಲ್ಲಿ ಕೂಡ್ಲಿ ಶೃಂಗೇರಿ ಮಠವಿದೆ. ಇಲ್ಲಿ ಶಾರದಾಂಬೆ ಹಾಗೂ ಆದಿ ಶಂಕರಾಚಾರ್ಯರ ಆರಾಧನೆ ನಡೆಯುತ್ತದೆ. ಈ ಮಠವು ಅದ್ವೈತ ವೇದಾಂತ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ಸಮಗ್ರವಾಗಿ ನೋಡಿದರೆ ಶ್ರೀ ಕ್ಷೇತ್ರ ಕೂಡ್ಲಿ ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದ್ದು, ದಕ್ಷಿಣ ಭಾರತದ ಪ್ರಮುಖ ಸಂಗಮ ಕ್ಷೇತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಎಲ್ಲ ಆಡ್ತೈತಿ. ಕೂಡ್ಲಿ ದೇವಸ್ಥಾನ ಹಣ ಬರ ಇದು. ಪಕ್ಕ ಒಂದು 10 ವರ್ಷ ಅದಾದಮೇಲೆ ಏನಿರಲ್ಲ, ಹಂಗೆ ಎಲ್ಲ ಬಿದ್ದೋಗಿರ್ತೀವಿ. ಇದ್ರೆ ದೇವ್ರಿತಾ? ಹಾಂ. ಸ್ನೇಹಿತರೆ, ಇದಾಗಿತ್ತು ನಮ್ಮ ದಿನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ತೆಪ್ಪ ರೈಡಿಂಗಲ್ಲಿ. ಅದು ತುಂಬಾ ಫನ್ನಿಯೆಸ್ಟ್ ಆಗಿತ್ತು. ಹಾಗೂ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಹಾಗೆ ನಮಗೆ ಒಂದು ಮೋಟಿವೇಶನ್ ಕೊಡ್ರಿ, ಸಾಕಷ್ಟೇ. ಡ್ರಿಫ್ಟ್ ಹೊಡೀರಿ, ಡ್ರಿಫ್ಟು.